ವಾವ್! ಈ ನೀರಿನ ಪ್ರಪಂಚ ನೋಡ್ತಿದ್ರೆ ಇದ್ರಲ್ಲಿ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಹೋಗಿ ಈ ಬಂದ್ಬಿಟ್ಟು ಬರ್ತಿರ್ತಕ್ಕಂಥ ಮತ್ಸ್ಯಕನ್ಯೆ ಜೊತೆಗೆ ಬಂದ್ಬಿಟ್ಟು ನಾನು ಡ್ಯಾನ್ಸ್ ಆಡ್ಬೇಕಪ್ಪ ಅಂತ ತುಂಬಾ ಆಸೆ ಆಗತ್ತೆ. ಏನ್ ಮಾಡೋಣ, ಅವಸರಕ್ಕೆ ಬಿದ್ದು ಮದ್ವೆ ಆಗ್ಬಿಟ್ಟಲ್ಲಪ್ಪ. ಆಹ್. ಈ ನಿನ್ ಚಿಲ್ಡ್ರೆ ಬುದ್ಧಿಗೆ ಏನ್ ಕಮ್ಮಿ ಇಲ್ಲ ನೋಡು. ಎಷ್ಟೇ ಚೆನ್ನಾಗಿದ್ರು ಹೋಗಿ ಅಲ್ಲಿಗೆ ಬೀಳ್ತೀಯ ಆಗ್ಲಾಗ್ಲ ಅಲ್ವಾ? ಹ್ಮ್. ಇರ್ಲಿ ಬಿಡು, ನಾಯಿ ಬಾಲ ಬಂದ್ಬಿಟ್ಟು ಡೊಂಕು, ನಮ್ ಗಂಡಜಿಲ್ ಬಂದ್ಬಿಟ್ಟು ಇಷ್ಟನೇ. ಸೊ ಇವತ್ತು ಬಂದ್ಬಿಟ್ಟು ನಿಮಗೆ ಮತ್ಸ್ಯಕನ್ಯೆ ಅಂದ್ರೆ ಮರ್ಮೇಡ್ಸ್ ಬೆಂಗಳೂರಲ್ಲಿ ಬಂದ್ಬಿಟ್ಟು ಇರ್ತಕ್ಕಂಥ ಈ ಶೋ ಬಗ್ಗೆ ನಿಮಗೆ ಬಂದ್ಬಿಟ್ಟು ನಾವು ವಿಡಿಯೋ ಬಂದ್ಬಿಟ್ಟು ಮಾಡಿದ್ವಿ. ಇದು ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದ್ಬಿಟ್ಟು ನೀವೇನ ಹೋದ್ರೆ ಸಖತ್ತಾಗಿರ್ತೀರಾ. ಸೊ ನಮ್ಮ ಬಗ್ಗೆ ಇಂಟ್ರಾಕ್ಷನ್ ಮಾಡಕ್ಕೆ ನಾವು ದೊಡ್ಡ ML ಅಥವಾ MP ಅಲ್ಲ. ದಿಸ್ ಇಸ್ ನಾನು ಗುರು ಬಂದ್ಬಿಟ್ಟಿಗೆ ಪೂಜಾ. ಸೊ ದಿಸ್ ಇಸ್ ವೆಲ್ಕಮ್ ಟು ಪೂಜಾ ಗುರು ವ್ಲಾಗ್ಸ್. ಇದ್ರಲ್ಲಿ ನೀವು ಬಂದ್ಬಿಟ್ಟು ಜೆಲ್ಲಿ ಫಿಶ್ ಆಗಿರ್ಬೋದು, ಕಲರ್ ಬಂದ್ಬಿಟ್ಟು ಮೀನ್ ಆಗಿರ್ಬೋದು. ಈ ಹುಡುಗಿಯರ ಬಗ್ಗೆ ಎಲ್ಲ ಮೀನ್ ಬಗ್ಗೆ ಮಾತಾಡ್ತೀನಿ ಫಾರ್ ಪ್ಲಾನ್ ಇನ್ಫಾರ್ಮೇಶನ್. ಆಕ್ಟೋಪಸ್ ಆಗಿರ್ಬೋದು, ಈ ಮೀನ್ಗಳು ಇದೆಲ್ಲ ನೋಡ್ತಿದ್ರೆ ಪ್ರಪಂಚನೇ ಬೇರೆ ತರ ಬಂದ್ಬಿಟ್ಟು ಆಗ್ತಿದೆಪ್ಪ ಅಂತಿರುತ್ತೆ. ಈ ಪ್ರಪಂಚನ ತುಂಬಿಸ್ಕೊಳಕ್ಕೆ ಪ್ರತಿ ಒಂದ್ ಕಡೆಯಿಂದ ಬಂದ್ಬಿಟ್ಟು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಪ್ರತಿಯೊಬ್ಬರು ಬಂದ್ಬಿಟ್ಟು ಇದು ನಮ್ ಬೆಂಗಳೂರಲ್ಲಿ ಇದೆ. ಸೊ ಈ ವೀಕೆಂಡ್ ಬಂದ್ಬಿಟ್ಟು ಎಲ್ಲಿಗೆ ಹೋಗ್ಬೇಕಪ್ಪ ಅಂತ ಕನ್ಫ್ಯೂಷನ್ ಯಾಕೆ ಬಿಸ್ಲು ರೀ ಬಿಸ್ಲಿ. ಏನ್ ಬಿಸ್ಲ ಅನ್ಕತ್ತ ಬಾ. ಇವ್ರು ಯಾರು ಬೇರೆ ಅಲ್ಲ, ನಮ್ ಮೇಡಮ್ ಅವರೇ. ಏನಂದ್ರೆ ಬಂದ್ಬಿಟ್ಟು ಒಂದ್ಸತಿ ಯಾವಾಗ ಬಂದ್ಬಿಟ್ಟು ಸ್ವಲ್ಪ ವಿಚಿತ್ರ ಪ್ರಾಣಿ ತರ ಬಂದ್ಬಿಟ್ಟು ಮಾಡ್ತಾರೆ. ವಿಚಿತ್ರ ಪ್ರಾಣಿ ಅಂತ ಅಲ್ಲ, ಬಿಸಿಲು ತುಂಬಾ ಇರುತ್ತಲ್ವಾ, ಹಾಗಾಗಿ ಒಂದ್ ಸ್ವಲ್ಪ ಸ್ಕಿನ್ ನ ಕೇರ್ ಮಾಡೋಣ ಅಂತ ಆತರ ಕಟ್ಕೊಂಡಿದೀನಿ ಅಷ್ಟೇ. ಕಪ್ಪೆ ಹಿಡಿಯೋರು ಹೆಂಗಿದ್ರು ಕಪ್ಪೆ ಹಿಡಿಯೋರೆ, ಏನ್ ಮಾಡಿದ್ರು ಬಂದ್ಬಿಟ್ಟು ತಲೆ ಕಟ್ಸ್ಕೊಳಕಾಗಲ್ಲ. ಮಕ್ಕ ಖರ್ಚು ಪಟ್ಟಿದ ತಕ್ಷಣ ಏನಾಗಲ್ಲ. ಸೊ ಇದು ಬಿಡು, ರೂಟ್ ನಾವ್ ಎಲ್ಲಿಂದ ಹೋದೊಂದು ಸ್ಟಾರ್ಟ್ ಅದಲ್ಲ, ನಾವು ಕೋರ್ಮಂಗ್ಲ ಬಂದ್ಬಿಟ್ಟು ರೂಟಿಂದ ಬಂದ್ಬಿಟ್ಟು ಸ್ಟಾರ್ಟ್ ಆದ್ವಿ. ಇದು ಬಂದ್ಬಿಟ್ಟು ಶಿವಾಜಿ ನಗರದಿಂದ ಎಕ್ಸಾಕ್ಟ್ ಆಗಿ ಹೇಳ್ತಾರೆ 3 ಕಿಲೋಮೀಟರ್ ಫಾರ್ ಆಗಿದೆ. ಇದು ಬಂದ್ಬಿಟ್ಟು ಏನದು ಹೇಳು? ಪ್ಯಾರಡೈಸ್, ಅಕ್ವಾ ಪ್ಯಾರಡೈಸ್. ಇದು ಅಕ್ವಾ ಪ್ಯಾರಡೈಸ್ ಅಂತ. ಸೊ ಅಕ್ವಾ ಪ್ಯಾರಡೈಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಪ್ರಪಂಚನೇ ಬಂದ್ಬಿಟ್ಟು ಬೇರೆ ತರ ಹೋಗ್ತಿರ್ಬೇಕಾದ್ರೆ ನಮ್ ಪ್ರಪಂಚ ಬೇರೆ ತರ ಆಗ್ತಿತ್ತು. ಈ ಟ್ರಾಫಿಕ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನೆರಳು. ಅದ್ರಲ್ಲೂ ಏನ್ ಕಮ್ಮಿ ಇಲ್ಲ, ಟ್ರಾಫಿಕ್ ಅಲ್ಲಿ ನಿಂತಿರೋ ಹುಡುಗಿರಿಗೂ ಕೂಡ ಲೈನ್ ಹೊಡ್ಕೊಂಡು ಹೋಗ್ತಿದಾರೆ ಇವರು. ನಾನಿಗಂತೂ ಸಹಿಸ್ಕೊಳಕ್ಕೆ ಆಗ್ಲಿಲ್ಲ. ಅದ್ರಲ್ಲೂ ಒಂದ್ ಏಟ್ ಹಾಕಿ ಮುಂದೆ ಕರ್ಕೊಂಡು ಹೋಗಿದ್ದಾಯ್ತು. ಆ ವಿಡಿಯೋ ಏಟ್ ಹಾಕಿದ್ದ ಇಲ್ಲಿ ನೋಡ್ರಿ, ನಾನು ಒಂದು ಸ್ಲೋ ಮೋಷನ್ ಮಾಡಿ ತೋರಿಸ್ತೀನಿ. ನಾರ್ಮಲ್ ಆಗಿ ಬಂದ್ಬಿಟ್ಟು ನೋಡಿದ್ರೆ ಏನ್ ತಪ್ಪಿಲ್ಲ, ನೋಡಿದ್ರೆ ತಪ್ಪಿಲ್ಲ, ಮಾತಾಡ್ಸಿದ್ರೆ ತಪ್ಪ ಹೌದಾ? ನೋಡಿ ತಲೆಗೆ ಬಂದ್ಬಿಟ್ಟು ಹೊಡ್ಕೊಂಡು ಒಂದೇಳು. ಸೊ ಇದು ಬಂದ್ಬಿಟ್ಟು ಯಾನ್ ನೀವೇ ಹೇಳ್ಗುರು. ಸೊ ಬಂದ್ಬಿಟ್ಟು ಇದು ಯಾರು ಅಂತೇಳಿ ಅಟ್ಲೀಸ್ಟ್ ನಾನು ನೋಡಿದ್ ಬಂದ್ಬಿಟ್ಟು ಕಣ್ಣಲ್ಲಿ ನೀವು ತೋರ್ಸೋಣಪ್ಪ ಅಂತಿದ್ದೆ. ನಾನೊಂದು ಚಿಕ್ಕ ಪ್ರಯತ್ನ. ಅದಕ್ಕೆ ಬಂದ್ಬಿಟ್ಟು ನೀವು ಓಕೆನಾ ಇಲ್ವಾ, ನಾಟ್ ಓಕೆನಾ ಅಂತ ಹೇಳಿ. ಮದುವೆ ಆಗಿದೆ ಗುರು ಕರೆಕ್ಟೇ, ಬಟ್ ಆದ್ರೆ ನಾವು ಯಾರನ್ನ ಲೈನ್ ನೋಡಿದ್ದಿಲ್ಲ. ಬಟ್ ಆದ್ರೆ ಆ ಕಡೆ ಈ ಕಡೆ ಕುದುರೆ ತರ ಬಂದ್ಬಿಟ್ಟು ಕಣ್ಣು ಮಾತ್ರ ಕಟ್ಟಿದ್ರೆ ಹೆಂಗ. ಸೊ ಇದು ಬಂದ್ಬಿಟ್ಟು ನಾನು ಹೇಳ್ತಿದ್ದಲ್ಲ, ಇಲ್ಲಿ ತಿರ್ಗಾಡ್ತಿರೋ ಮೇಡಮ್ ಅವ್ರು ಬಂದ್ಬಿಟ್ಟು ಈ ಇವತ್ತಿನ ಲೈಫಲ್ಲಿ ಇವರೇ. ಬಟ್ ನಮ್ಮ ಎಂಡ್ ಆಯ್ತು ಲೈಫ್. ಇವ್ರ ಹತ್ರ ಒಂದ್ ಎರಡು ತಿಂದ್ವಿ. ಆಮೇಲೆ ಬಂದ್ಬಿಟ್ಟು ಅವರು ನಮ್ಗೆ ಆಯ್ತು ಇವ್ನ ಅಂಕಲ್ ಇವ್ನ ಯಾರು ನೋಡ್ತಾರಪ್ಪ ಅಂತ ಮುಂದಕ್ಕೆ ಹೋದ್ರು. ಸೊ ಇಲ್ಲಿಂದ ನಾವು ಬಂದ್ಬಿಟ್ಟು ಸೀದಾ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಲೊಕೇಶನ್ ಬಂದ್ಬಿಟ್ಟು ಟಂಟಡಾ, ದಿಸ್ ಈಸ್ ದಟ್ ವರ್ಲ್ಡ್ ಅಕ್ವಾ ಪ್ಯಾರಡೈಸ್. ವಾವ್! ಅಕ್ವಾ ಪ್ಯಾರಡೈಸ್ ನೋಡಕ್ಕೆ ಚೆನ್ನಾಗಿದೆ. ಆಕ್ಚುಲಿ ಇದು ಬಂದ್ಬಿಟ್ಟು ಮಲ್ಟಿಪಲ್ ಬಂದ್ಬಿಟ್ಟು ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಸ್ನೋ ಇದ್ರೂ ಮಾಡ್ಬೋದು, ಫಾಲ್ ಮಾಡ್ಬೋದು. ಆಮೇಲೆ ಜಾಲಿವುಡ್ ಇದೆ ಪಕ್ಕದಲ್ಲೇ, ತುಂಬಾ ಚೆನ್ನಾಗಿದೆ. ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಹೋಗಕ್ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ, ಯಾಕಂದ್ರೆ ತುಂಬಾ ಕಾಸ್ಟ್ ಜಾಸ್ತಿ ಇತ್ತು. ಹಾಗಾಗಿ ನಾವು ಹೋಗಿ ರಿಟರ್ನ್ ಬಂದ್ಬಿಟ್ಟು ಟಿಕೆಟ್ ತಗೊಳ್ಳಾರ್ದಂಗೆ ಬೇರೆ ಕಡೆ ಬಂದು ನಿಮಗೆ ಬಂದ್ಬಿಟ್ಟು ಈ ವಿಡಿಯೋ ಮಾಡಿ ತೋರಿಸ್ತೀವಿ. ಸೊ ನಾನು ಈ ತರ ವಿಡಿಯೋ ಮಾಡೋಕಪ್ಪ ಅಂದ್ರೆ ನೀವು ಜಂಬಿಟ್ಟು ಒಂದು ಲೈಕ್ ನೀವು ಬಂದ್ಬಿಟ್ಟು ಕೊಟ್ರಪ್ಪ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ನಾವು ಮೋಟಿವೇಟ್ ಆಗಿ ಬಂದ್ಬಿಟ್ಟು ಮಾಡ್ತೀವಿ. ಇದು ಬಂದ್ಬಿಟ್ಟು ರಿಕ್ವೆಸ್ಟ್ ಆಗಿರ್ಬೋದು, ಆರ್ಡರ್ ಆಗಿರ್ಬೋದು, ಅಥವಾ ಬಂದ್ಬಿಟ್ಟು ಬೇಗಿಂಗ್ ಆಗಿರ್ಬೋದು. ಎಂಟ್ರೆನ್ಸ್ ಬಂದ ತಕ್ಷಣ ಇದು ಬಂದ್ಬಿಟ್ಟು ಒಂಥರ ಸೆಂಟ್ರಲ್ AC ಬಂದ್ಬಿಟ್ಟು ನಿಮ್ಗೆ ಫೀಲ್ ಬರುತ್ತೆ. ಸೊ ನೀವು ಏನೇ ಬಿಸಿಲಲ್ಲಿ ಬಂದ್ಬಿಟ್ಟು ಹೊರಗಡೆ ಹೆಂಡತಿ ಹತ್ರ ಓಡಿಸ್ಕೊಂಡ್ರೆ ಇಲ್ಲಿ ಬಂದ್ಬಿಟ್ಟು ಕೂಲಾಗಿ ತಣ್ಣಗಾಗ್ಬೋದು. ಅದಾದ ನಂತರ ಬಂದ್ಬಿಟ್ಟು ಇಲ್ಲಿ ಹಳೆ ನಮ್ಮ ಮಕ್ಕಳು ನೋಡಿ ಸಾಕ್ತಿದ್ರೆ ಹೊಸ ಪ್ರಪಂಚದಲ್ಲಿ ನಾರ್ತ್ ಅವರು, ಸೌತ್ ಅವರು, ಈಸ್ಟ್ ಅವರು, ವೆಸ್ಟ್ ಅವರು ಪ್ರತಿಯೊಬ್ಬರು. ಆಮೇಲೆ ಇಲ್ಲಿ ಟಿಕೆಟ್ ಬಂದ್ಬಿಟ್ಟು ನಿಮಗೆ ಡಿಸ್ಪ್ಲೇ ಆಗೋದು ಬಂದ್ಬಿಟ್ಟು ಹೇಳೋದು ಮರ್ತ್ಬಿಟ್ಟೆ. ಸೊ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡಿ ಬಂದ್ಬಿಟ್ಟು ಟೆಂಪ್ಟ್ ಬಂದಾಗ ಬೇರೆ ಪ್ರೈಸ್ ಇತ್ತು. ಆ್ಯಕ್ಚುಲಿ ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ಜಾಸ್ತಿ ಇದೆ. ಇಲ್ಲಿ ನಿಮಗೆ ಬಂದ್ಬಿಟ್ಟು ಹೇಳ್ಬೇಕಂದ್ರೆ ನಾರ್ಮಲ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ. 399, 499 ಈ ಪ್ರೈಸ್ ಅಲ್ಲಿ ಬಂದ್ಬಿಟ್ಟು ಇರುತ್ತೆ. ವೀಕ್ ಡೇಸ್ ಅಲ್ಲೇ ಬೇರೆ ಇರುತ್ತೆ, ವೀಕೆಂಡ್ಸ್ ಅಲ್ಲೇ ಬೇರೆ ಕಾಸ್ಟ್ ಇರುತ್ತೆ. ಸೊ ಸಿಂಪಲ್ ಆಗಿ ಅನ್ಕೊಂಬಿಡಿಯಪ್ಪ, ನೀವು ಬಂದ್ಬಿಟ್ಟು ಒಬ್ಬೊಬ್ಬರಿಗೆ ಬಂದ್ಬಿಟ್ಟು 500 ರೂಪೀಸ್ ಟಿಕೆಟ್ ಅನ್ಕೊಂಬಿಡಿ, 1000 ರೂಪೀಸ್ ಇಬ್ರಿಗೂ ಆಗುತ್ತೆ ಅನ್ಕೊಳ್ಳಿ. ಸೊ ಸ್ಯಾಟರ್ಡೇ ಬರ್ತಾರೆ, ಸಂಡೇ ಬರ್ತಾರೆ, ಮಂಡೇ ಟು ನೀವು ಸಂಡೇ ಯಾವಾಗನ ಬರ್ಬೋದು. ನೀವು ಫ್ರೀ ಇದ್ದಾಗ ಬರ್ರಿ ಗುರು. ಅದೇ ವೀಕ್ ಡೇಸ್ ನೀವು ಫ್ರೀ ಬಂದ್ಬಿಟ್ಟು ಇಲ್ಲಪ್ಪ ಅದೇ ವೀಕೆಂಡ್. ಸಿಂಪಲ್ ಕಾನ್ಸೆಪ್ಟ್. ಇಲ್ಲಿ ನಾರ್ತ್ ಅವರು, ಸೌತ್ ಅವರು ಇದೆಲ್ಲ ನೋಡ್ಕೊಂತ, ಆಮೇಲೆ ಕೆಳಗಿಂದ ಮ್ಯಾಗೋಡಿ ನೋಡ್ಕೊಂತ ಸರಿ ಕಲರ್ಫುಲ್ ಫ್ಯಾಮಿಲಿ ಬಂದ್ಬಿಟ್ಟು ನೋಡಕ್ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಹೋದ್ವಿ. ಹೊರಗಡೆ ಹೋದ ತಕ್ಷಣ ನೋಡ್ತೀವಿ ಗೈಸ್, ಲಿಟ್ರಲಿ ದಿಸ್ ಇಸ್ ಅ ಬಿಗ್ಗೆಸ್ಟ್ ಬಂದ್ಬಿಟ್ಟು ಅಕ್ವೇರಿಯಂ ಅಂತಾನೆ ಹೇಳ್ಬೋದು. ನಮ್ಮ ಬೆಂಗಳೂರು ಲೊಕೇಶನ್ ಇದೆ. ಅದು ಬಂದ್ಬಿಟ್ಟು ನಿಮಗೆ ಈ ಒಂದು 1 ಅವರ್ ಬಂದ್ಬಿಟ್ಟು ಎಲ್ಲ ಕ್ವಶನ್ ಮಾರ್ಕ್ ಇಂದ ಬಂದ್ಬಿಟ್ಟು ನೀವು ಹೊರಗಡೆ ಬರಕ್ಕೆ ನೀವು ಬಂದ್ಬಿಟ್ಟು ಟ್ರೈ ಮಾಡಿ. ಏನಕ್ಕಂದ್ರೆ ಇದರಲ್ಲಿ ಆ ಒಂದು ಸೆಂಟ್ರಲ್ AC ಚಿಕ್ಕ ಪುಟ್ಟ ಮೀನಿಂದ ದೊಡ್ಡ ಮೀನುಗಳು, ಎಕ್ಸಾಂಪಲ್ ನಾನು ಹೇಳ್ತಿದ್ದಲ್ಲ ತಿಮಿಂಗ್ಲ, ಈ ಥರನೋ ಮೀನುಗಳು ಬಂದ್ಬಿಟ್ಟು ಇಲ್ಲ. ಬಟ್ ಆದರೆ ಪ್ರತಿಯೊಂದು ಬಂದ್ಬಿಟ್ಟು ನಿಮಗೆ ಒಂಥರ ನಾಲೆಜ್ ಪರ್ಪಸ್ ಬಗ್ಗೆ ಯಾವ ಥರ ಇದೆ ಅಂತ ಇದು ನಾನು ಬಂದ್ಬಿಟ್ಟು ಬಡಿಯೋರು ಮಾಡ್ತೀನಿ. ಪೇಮೆಂಟ್ ಹಾಕಿದ್ದೀನಪ್ಪ ನಿಮಗೆ ತೋರ್ಸೋಕೆ, ಯಾಕಂದರೆ ಫಸ್ಟ್ ಟೈಮ್ ಪೇಮೆಂಟ್ ಮಾಡಿರಲಿಲ್ಲ ನನ್ನ ಸ್ಯಾಲ್ರಿಗೆ. ಆ ಥರ ಒಂಥರ ಫುಲ್ ದಿಲ್ಖುಷ್ ಮಾ. ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ, ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹೀರೋಯಿನ್ ಬಂದ್ಬಿಟ್ಟು ಬರ್ತಾರೆ. ಜಸ್ಟ್ ನೋಡಿ ವಾವ್ ಅಂತ ನೀವು ಎಕ್ಸ್ಪ್ರೆಷನ್ ಹಾಕೋಬೇಕು. ಇಲ್ಲಿ ಇವರಲ್ಲಪ್ಪ ಇನ್ನೊಬ್ಬ ಬರ್ತಾರೆ, ತಡಿ ತೋರಿಸ್ತೀನಿ.
ಅವ್ರು ಬಂದ್ಬಿಟ್ಟು ವಿಡಿಯೋ ಮಾಡಿದ್ವಿ, ಪರ್ಮಿಷನ್ ಸಿಗ್ಲಿಲ್ಲ. ಬಟ್ ಅವ್ರನ್ನ ಒಂದು ಸೆಕೆಂಡ್ ಬಂದ್ರು ಆ ಫ್ರೇಮಲ್ಲಿ ಬಂದ್ಬಿಟ್ಟು ನಾನು ನೋಡಿದ್ದೆ ಕಣ್ಣಲ್ಲಿ ನಿಮ್ಮನ್ನು ತೋರಿಸ್ಬೇಕಪ್ಪ ಅನ್ಕೊಂಡು ಟಡ ಇವರೇ ಅವರು. ಇದಕ್ಕೇನ್ ಕಮ್ಮಿ ಇಲ್ಲ ನೋಡಿ. ಈಗ ಅವ್ರು ತಿರುಗಿ ನೋಡಿ ನಾನು ಬಂದ್ಬಿಟ್ಟು ನೋಡಿ ಯಾರು ಈ ಹುಡುಗ ಹ್ಯಾಂಡ್ಸಮ್ ಹುಡುಗ ಬಕರ ಬಿಟ್ಟಲ್ಲ ಈ ಹುಡುಗಿನ ಮಾಡ್ಕೊಂಡಪ್ಪ ಅನ್ನೋ ಎಕ್ಸ್ಪ್ರೆಷನ್ ನಿಮಗೆ ಬಂದ್ರೆ ಕಾಮೆಂಟ್ ಮಾಡಿ ಆಯ್ತಾ. ಬಂದಿಲ್ಲಪ್ಪ ಅಂತ ಅನ್ಕೋಬೇಡಿ, ಬಂದೇ ಬರುತ್ತೆ. ಒಂದು ಸೆಕೆಂಡ್ ವೇಟ್ ಮಾಡಿ. ದಟ್ ಈಸ್ ಕಾಲ್ಡ್ ಸಕ್ಸಸ್ ಅನ್ನೋದು ಬಂದ್ಬಿಟ್ಟು ತುಂಬ ಬೇಗ ಸಿಗಲ್ಲ. ಬಂದ ನೋಡಿ ಹೌದಾ. ಮಸ್ತ್ ಇತ್ತು ಎಕ್ಸ್ಪ್ರೆಷನ್, ಪಾರ್ಟ್ ಆಫ್ ಜೋಕ್. ಸೊ ಆಲ್ ಆರ್ ಬಂದ್ಬಿಟ್ಟು ಸಿಸ್ಟರ್ಸ್ ಅಪಾರ್ಟ್ ಫ್ರಮ್ ಇದು ಕೊಪ್ಪೇಡಿಯವ್ರು ಬಂದ್ಬಿಟ್ಟು ಅಂದರೆ ಪೂಜಾ ಭಟ್ಟ. ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ ಇದ್ರಲ್ಲಿ ಬಂದ್ಬಿಟ್ಟು ಏನೋ ಹೊಸ ಪ್ರಪಂಚದಲ್ಲಿ ಬಂದ್ಬಿಟ್ಟು ಪ್ರಾಣಿ ನೀರಲ್ಲಿ ಮುಳುಗಿ ಎದ್ದೇಳ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ನೋಡ್ತಾ ಇತ್ತು. ಅದಾದ್ಮೇಲೆ ಬಂದ್ಬಿಟ್ಟು ಇದು ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ, ಬಟ್ ವಿಡಿಯೋ ಮಾಡ್ಬೇಕಂತ ಮಾಡಿದೆ ಅಷ್ಟೇ, ಫಸ್ಟ್ ಬಿಲ್ಡಪ್ಗೋಸ್ಕರ. ಏನಂತ ಗೊತ್ತೇ ನಮಗೆ ನಿನಗೆ? ನನಗೂ ಗೊತ್ತಿಲ್ಲ. ಒಟ್ಟು ಡಿಫ್ರೆಂಟ್ ಮೀನ್ಗಳನ್ನ ನೋಡ್ಬೋದು ಅಲ್ಲಿ. ಸೊ ವೆರೈಟಿ ಆಫ್ ಕಲೆಕ್ಷನ್ಸ್ ಅಂತ ನೀವು ಬಂದ್ಬಿಟ್ಟು ಕಾಣ್ಬೋದು. ಸೊ ನಾವು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ನಾನೇನು ನೋಡ್ತೇನಪ್ಪ ನಿಮ್ಗೆ ತೋರಿಸ್ಬೇಕಪ್ಪ ಅಂದರೆ ಒಂಚೂರು ನನಗೂ ಟೈಮ್ ಸಿಗ್ತಲ್ಲ. ಯಾಕಂದ್ರೆ ನಮ್ಮ ಬಗ್ಗೆ ಇಬ್ಬರು ವರ್ಕಿಂಗ್ ಬಂದ್ಬಿಟ್ಟು ಮಾಡ್ತಿರೋದು ಇರೋ ಟೈಮಲ್ಲೇನೋ ಜಗ ಆಡ್ಕೊಂಡು ಕಿತ್ತಾಡ್ಕೊಂತ ಹೊಡ್ಕೊಂತ ಹಿಡ್ಕೊಂತ ಮಾಡ್ತಾ ಇದ್ದೀವಿ. ಸೊ ಇದಾದ ನಂತರ ಇಲ್ಲಿ ನೋಡಿ ಈ ಒಂದು ಕಣ್ಣು ಬಂದ್ಬಿಟ್ಟು ನೀವು ತುಂಬಿಸ್ಕೊಳ್ಳಿ ಗೈಸ್. ಸ್ಯಾಟರ್ಡೆ ಅಥವಾ ಸಂಡೇ ಅಥವಾ ಇವೆಲ್ಲ ಬಿಟ್ಬಿಡಿ. ನಿಮ್ಮ ಫ್ರೈ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದ್ಬಿಟ್ಟು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಒಂದು ಸ್ವಲ್ಪ ಈ ಕುಡಿಯೋದು ಬಾರು ಗೀರು ಎಲ್ಲ ಸ್ವಲ್ಪ ನಾರ್ಮಲ್ ಆಗಿ ಹೋಗ್ತೀವಿ, ಅದೆಲ್ಲ ಕಾಮನ್. ಈ ಥರ ಪ್ಲೇಸಸ್ಗೆ ಹೋದ್ರೆ ಒಂಚೂರು ಮೈಂಡ್ ಬಂದ್ಬಿಟ್ಟು ರಿಲೀಫ್ ಆಗುತ್ತೆ. ನಾಲೆಜ್ ನಮ್ಗೆ ಏನಾಗುತ್ತೆ, ನಾವು ನೀರಲ್ಲಂತೂ ಹೋಗಿ ಮುಳುಗಕ್ಕಾಗಲ್ಲ. ಫ್ಯಾಮಿಲಿಗೂ ಕೂಡ ಟೈಮ್ ಕೊಟ್ಟಂಗಾಗುತ್ತೆ, ಅವ್ರನ್ನ ಹೊರ ಕರ್ಕೊಂಡು ಹೋದಷ್ಟು ಖುಷಿ ಸಿಗುತ್ತೆ. ಹೌದಪ್ಪ. ಇದೊಂದು ಬಂದ್ಬಿಟ್ಟು ಹುಚ್ಚನಾಯಿನ ಬಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿ ತಿರ್ಗಾಡ್ತಿರಲಿಲ್ಲ, ಅದ್ರ ಹುಚ್ಚನಾಯಿ ಕಡೆಯಕ್ಕೆ ಬಂದ್ಬಿಟ್ಟು ಬರ್ತಿರುತ್ತೆ. ಇಲ್ಲಿ ಪ್ಯಾರಡೈಸ್ ಅನ್ನೋ ಬ್ರ್ಯಾಂಡಿಂಗ್ ಬಂದ್ಬಿಟ್ಟು ಇವ್ರು ಅಡ್ವರ್ಟೈಸ್ಮೆಂಟ್ ಸಖತ್ತಾಗಿ ಮಾಡ್ತಿದ್ದಾರೆ. ಸೊ ನೀವು ಹೊರಗಡೆ ಹೋದಾಗ ಬಂದ್ಬಿಟ್ಟು ಗೊತ್ತಾಗುತ್ತೆ. ಇದಾದಮೇಲೆ ನಿಮಗೆ ಮರ್ಮೇಡ್ ರಿಯಲ್ ಬಂದ್ಬಿಟ್ಟು ಮರ್ಮೇಡ್ ಥರನೇ ನಿಮಗೊಂದು ಶೋ ಇರುತ್ತೆ ಇಲ್ಲಿ. ಆ ಶೋ ನಿಮಗೆ ಬಂದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಲಿಟ್ರಲಿ ಅದಕ್ಕೆ ನೀವು ಒಂದು ಸ್ವಲ್ಪ ವೇಟ್ ಮಾಡೋಕ್ಕಾಗುತ್ತೆ. ಈ ಟಾರ್ಚರ್ ಒಂಚೂರು ಜಾಸ್ತಿ ತಡ್ಕೊಳ್ಳಿ. ಇಲ್ಲಿ ನೋಡಿ ಕಲರ್ಫುಲ್ ಬಂದ್ಬಿಟ್ಟು ಒಂಥರ ರೋಸ್ ಥರ ಇರೋ ಬಂದ್ಬಿಟ್ಟು ಮೀನುಗಳು, ವೆರೈಟಿ ಆಫ್ ಸ್ಪೀಷಸ್ನ ಬಂದ್ಬಿಟ್ಟು ಇಲ್ಲಿ ಕಲೆಕ್ಷನ್ಸ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಇಲ್ಲಿ ಬರ್ತಕ್ಕಂಥ ಇದು ಏನಪ್ಪ ಎಲಿಗೇಟರ ಏನೋ ಇದು ಗೊತ್ತಿಲ್ಲ, ಬಟ್ ಇದಂತೂ ಆ್ಯಕ್ಚುಲಿ ನೀರಿಂದ ಹೊರಗಡೆ ಬಂದು ನನ್ನೇ ಬಂದ್ಬಿಟ್ಟು ಒಂದೇ ಹೊಡಿತಪ್ಪ ಅನ್ನಂಗೆ ನೋಡ್ತಾ ಇತ್ತು. ಆ್ಯಕ್ಟಿವ್ ಆಗಿರೋ ಮೀನುಗಳನ್ನು ನಿಮಗೆ ಸಿಗುತ್ತಿಲ್ಲ ಆ್ಯಕ್ಚುಲಿ. ಸೊ ಅದಾದ್ಮೇಲೆ ಇಲ್ಲಿ ಎಲ್ಲೋ ಕಲರ್ ಬಂದ್ಬಿಟ್ಟು ಬಂತು ನೋಡಿ, ಎಲ್ಲೋ ಸಿಟ್ಟಿಂಗ್ ಅಂದರೆ ಬಫೆಲೋ ಬಫೆಲೋ. ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ ಓನ್ಲಿ ಬಂದ್ಬಿಟ್ಟು ಮಲ್ಟಿಪಲ್ ಕಲರ್ಸ್ ಇರೋ ಮೀನುಗಳು ನೀವು ನೋಡ್ಬೋದು. ನಿಮಗೆ ಇದು ಬಂದ್ಬಿಟ್ಟು ಯಾವ ಜಾತಿ ಮೀನು ಅಂತ ಬಂದ್ಬಿಟ್ಟು ನಮಗಂತೂ ಜಾತಿ ಭೇದ ಭಾವ ಇಲ್ಲ, ಬಟ್ ನಿಮಗೆ ಗೊತ್ತಿದೆಯಲ್ಲ ಅಂತ ನೋಡ್ಬೋದು. ಸೊ ಒಂದು ಸ್ವಲ್ಪ ಆಮೇಲೆ ಕಪ್ಪೆಡೋರ್ ಜೊತೆ ಬಂದ್ಬಿಟ್ಟು ತಿರುಗಾಡಿ ನೋಡಿ, ಆಮೇಲೆ ಫೋಟೋಸ್ ಎಲ್ಲ ಮಾಡ್ಕೊಂಡು ಮತ್ತೆ ತೆಗ್ದಿಲ್ಲ ಅಂತ ಜಗಾಡ್ತಾರಪ್ಪ ಅಂತ ಯಾರೋ ಪಕ್ಕ ಇತ್ತು, ಅಕ್ಕ ಒಂಚೂರು ಫೋಟೋ ತೆಗಿರಪ್ಪ ಅಂತ ಆ ಫೋಟೋನ ನಿಮ್ಗೆ ಡಿಸ್ಪ್ಲೇ ಹಾಕ್ತೀನಿ ನೋಡಿ. ಸಖತ್ತಾಗಿ ಕೂಲಾಗಿರುತ್ತೆ. ಸಮ್ಮರಲ್ಲಿ ನೀವು ಬಂದ್ಬಿಟ್ಟು ಒಂದು 10 ಗಂಟೆಗೆ ನೀವು 11 ಗಂಟೆಗೆ 10 ಗಂಟೆಗೆ ಸ್ಟಾರ್ಟ್ ಆದ್ರೂ 11 o'clock ನೀವು ಎಲ್ಲೇ ಇದ್ರು ಯಾವ ಮೂಲೆಯಲ್ಲಿ ಇದ್ರು ಬೆಂಗಳೂರಲ್ಲಿ ಒಂದು 10-15 ನಿಮಿಷ ಡಿಫ್ರೆನ್ಸ್. ಇನ್ಸೈಡ್ ವಾಟರ್ ಫಾಲ್ ಕೂಡ ಇದೆ, ಅದನ್ನ ನೋಡಕ್ಕಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೋಬಹುದು ನೀವು, ಸಖತ್ತಾಗಿ ಎಂಜಾಯ್. ಬಟ್ ಇದಂತ ಹೇಳ್ತೀನಿ, ನೀವು ಮದುವೆ ಮಾಡ್ಕೊಂಡು ಹೋದ್ರೆ ಯಾಕನ ಮದುವೆ ಏನಪ್ಪ ಅಂತ ಡೆಕೋರೇಟ್ ಅಂತ ಆಗ್ತೀರಾ, ಯಾಕಂದ್ರೆ ಮಲ್ಟಿಪಲ್ಸ್ ಬಂದ್ಬಿಟ್ಟು ಜನ ಬಂದಿರ್ತಾರೆ, ಹುಷಾರಾಗಿರೋ ಅಷ್ಟೇ. ಇಲ್ಲಿ ಪ್ಯಾರಡೈಸ್ ಅನ್ನೋ ಬ್ರ್ಯಾಂಡಿಂಗ್ ನೀವು ಬಂದ್ಬಿಟ್ಟು ನೋಡ್ಬೋದು. ಓಕೆ, ಅದಾದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಏನಾಗುತ್ತಪ್ಪ ಅಂತ ಗೆಸ್ ಮಾಡಿ ಹೇಳಿ. ದಟ್ ಈಸ್ ಕಾಲ್ಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸಿಗೋದು ಬಂದ್ಬಿಟ್ಟು ಏನು ಅಂದರೆ ಮರ್ಮೇಡ್ ಶೋ. ಅಂದರೆ ಇದು ಏನಂತಾರೆ, ಮತ್ಸ್ಯಕನ್ಯೆ ಅಂತ ಇಂಗ್ಲೀಷಲ್ಲಿ ಅಂತಾರೆ, ಅಲ್ಲ ಕನ್ನಡದಲ್ಲಿ ಅಂತಾರೆ. ಮರ್ಮೇಡ್ಸ್ ಅಂದರೆ ಇಂಗ್ಲೀಷಲ್ಲಿ ಅಂತ ಅಂತಾರೆ. ನಾರ್ಮಲ್ ಆಗಿ ಬಂದ್ಬಿಟ್ಟು ನೀರಿನ ಪ್ರಪಂಚದಲ್ಲಿ ಬಂದ್ಬಿಟ್ಟು ಒಂದು ರಾಣಿ ಆಗಿರ್ತಾರೆ. ಚಿಕ್ಕವರಿದ್ದಾಗ ಬಂದ್ಬಿಟ್ಟು ನಾವು ನೋಡ್ತಿದ್ವಲ್ಲ, ಆ ಒಂದು ಬಂದ್ಬಿಟ್ಟು ರಿಯಲಿಸ್ಟಿಕ್ ಆಗಿ ಬಂದ್ಬಿಟ್ಟು ಇವರು ಚೆನ್ನಾಗೇ ಬಂದ್ಬಿಟ್ಟು ಮಾಡಿದ್ದಾರೆ. ಆ ಹೆಣ್ಮಕ್ಳು ಪಾಪ ಯಾರ ಮಕ್ಕಳು ಏನೋ ಗೊತ್ತಿಲ್ಲ, ಮಾತ್ರ ನೆಕ್ಸ್ಟ್ ಲೆವೆಲ್ ಒಂಥರ ಅಪ್ಸರ ಇದ್ದಂಗೆ ಇದ್ದಾರೆ. ಇದು ಬಂದ್ಬಿಟ್ಟು ಆಕ್ಟೋಪಸ್ ಅಂತ. ನಾನು ಇದನ್ನಂತೂ ನೋಡಿದ್ದೀನಿ, ನಮ್ಮ ಮನೇಲೆ ಒಂದು ತಿರುಗಾಡ್ತಾರೆ, ನೀರಿಲ್ಲ ಬಟ್ ನೀರಿಲ್ಲಂಗೆ ತಿರುಗಾಡ್ತಾರೆ ಇರುತ್ತೆ. ಇದು ಜೆಲ್ಲಿ ಫಿಶ್, ನಿಮಗೆ ಗೊತ್ತಿರೋ ಪ್ರಕಾರ. ಜೆಲ್ಲಿ ಫಿಶ್ ಕಲೆಕ್ಷನ್ ಅಂತೂ ತುಂಬಾ ಮಾಡಿದ್ದಾರೆ, ನೋಡಕ್ 2 ಕಣ್ಣು ಸಾಲಲ್ಲ. ಒಂದು ಸಪ್ರೇಟ್ ಆಗಿ ರೂಮೇ ಇದೆ ಬಂದ್ಬಿಟ್ಟು ಜೆಲ್ಲಿ ಫಿಶ್ ಇಂದ. ಅದ್ರ ಬಂದ್ಬಿಟ್ಟು ನೀವು ನೋಡಿದ್ರೆ ಕಣ್ಣು ಬಂದ್ಬಿಟ್ಟು ಝೂಮ್ ಮಾಡ್ಕೊಂಡು ನೋಡ್ಬೋದು. ವಾಟರ್ ಸಖತ್ ಹೈಜೀನಾಗಿ ಬಂದ್ಬಿಟ್ಟು ಇಟ್ಟಿದ್ದಾರೆ. ಪ್ರತಿಯೊಂದು ಪಿನ್ ಟು ಪಿನ್ ನೀವು ನೋಡಿದ್ರೆ ಕ್ಲಾರಿಟಿ ಅಂತ ನಿಮಗೆ ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಸಿಗುತ್ತೆ. ಸೊ ಇದು ಜೆಲ್ಲಿ ಫಿಶ್ ನಿಮಗೆ ಬಂದ್ಬಿಟ್ಟು ಮುಗಿದ ತಕ್ಷಣನೇ ಟನ್ 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 ಟಡ ಅಂತೇಳಿ ನೆಕ್ಸ್ಟ್ ಸ್ಟಾರ್ಟ್ ಆಗದೆ. ಸ್ಟಾರ್ಟ್ ಆಗದೆ. ಅರೆ ಹೇಳ್ರಿ, ಕಾಮೆಂಟನ್ನ ಮಾಡ್ರಿ ಏನು ಸ್ಟಾರ್ಟ್ ಆಗುತ್ತಂತ. ಇದು ಬಂದ್ಬಿಟ್ಟು ಇದು ರೂಮ್. ಓಕೆ, ಇದು ಬಂದ್ಬಿಟ್ಟು ಆದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ಬರೋದೆ ಇಲ್ಲಿ ಓಪನ್ ಪ್ಲೇಸ್. ಇಲ್ಲಿ ಮತ್ತೆ ವಾಟರ್ ಫಾಲ್ಸ್ ಇಂದು, ಆಮೇಲೆ ಇಲ್ಲಿ ಮೇಲ್ಗಡೆ ಮೀನು ಕಾಣೋದು, ಇದೆಲ್ಲ ಅಂದರೆ ಬಿಗ್ಗೆಸ್ಟ್ ಟನಲ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತುಂಬ ದೊಡ್ಡ ಟನಲು. ಇದರಲ್ಲಿ ನಿಮಗೆ ವಾಟರ್ ಬಂದ್ಬಿಟ್ಟು ಬೀಳ್ತಿರೋದು. ಇದರಲ್ಲೆಲ್ಲ ಒಂದು ರೌಂಡ್ ಹಾಕೊಂಡು ಹೋಗ್ಬೋದು. 360 ಡಿಗ್ರಿ ಬಂದ್ಬಿಟ್ಟು ಟೂರ್ ಬಂದ್ಬಿಟ್ಟು ಮಾಡ್ತಾರೆ. ಸೊ ನಾರ್ಮಲಾಗಿ ನೀವು ಹೋಗ್ಬೋದು. ಫೋಟೋಸ್ ಬಂದ್ಬಿಟ್ಟು ಇಲ್ಲಿ ಆಯ್ಕೆ ಯಾರೋ ಬಂದ್ಬಿಟ್ಟು ಕೈಯಲ್ಲೇನು ಹಿಡ್ಕೊಳ್ಳಲ್ಲ, ಅದನ್ನು ಬಾಲ್ ಆಗಿಲ್ಲ ಅಂತ ಗೊತ್ತಿಲ್ಲ, ಅಲ್ಲಿ ಬಂದ್ಬಿಟ್ಟು ನೀವು ನಿಂತ್ಕೊಂಡು ಫೋಟೋಸ್ ಎಲ್ಲ ಮಾಡ್ಬೋದು. ಚೆನ್ನಾಗಿತ್ತು ಲೈಫ್ ಬಂದ್ಬಿಟ್ಟು ಅವತ್ತೊಂದು ದಿವಸ. ಅಟ್ಲೀಸ್ಟ್ ನಾನು ಬಂದ್ಬಿಟ್ಟು ನನಗೆ ಬಂದ್ಬಿಟ್ಟು ಒಂಥರ ಜೈಲಿಂದ ಬಿಡುಗಡೆ ಸಿಕ್ಕಂಗಾಗಿತ್ತು ಒಂದು ದಿನಕ್ಕೆ. ಸೊ ಆದಮೇಲೆ ಇಲ್ಲಿ ಬಂದ್ಬಿಟ್ಟು ಅಕ್ವೇರಿಯಂ ಮಲ್ಟಿಪಲ್ ಬಂದ್ಬಿಟ್ಟು ಚಿಕ್ಕದಾಗಿರೋ ಅಕ್ವೇರಿಯಂ ಬಂದ್ಬಿಟ್ಟು ಮಲ್ಟಿಪಲ್ ಜಾತಿ ಸ್ಪೀಷೀಸ್ ಇದೆ.
ನನ್ನ ಕಣ್ಣು ಏನು ನೋಡ್ತೀನಿ ನಿಮ್ಮ ಕಣ್ಣು ಅದೇ ನೋಡ್ತಿದ್ದಾನೆ ಗೊತ್ತು. ಬಟ್ ಆದರೆ ಏನು ಮಾಡೋಣ, ಲೈಸೆನ್ಸ್ ಇಲ್ದಿರೋ ಕಾರ್ ತಗೊಳ್ಳೋದು ಒಂದೇ, ನಮ್ಮ ಮದುವೆ ಆದ್ಮೇಲೆ ಬಂದ್ಬಿಟ್ಟು ಇನ್ನೊಬ್ಬರು ಬಂದ್ಬಿಟ್ಟು ಮಾಡೋದು ಒಂದೇ. ಸೊ ಕಾನ್ಸೆಪ್ಟ್ ಸಿಂಪಲ್ಲೇ. ಸೊ ಇವೆಲ್ಲ ಆಗ್ತಿರುತ್ತೆ ಹೋಗ್ತಿರುತ್ತೆ, ಇದು ಬಿಟ್ಬಿಡಿ. ಅದಾದ್ಮೇಲೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಬಂದ್ಬಿಟ್ಟು ಈಗ ಬಂದ್ಬಿಟ್ಟು ಪಿಕ್ಚರ್ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ಕತೆ ಹೊಡಿತೇನಪ್ಪ ಅಂತ ಅನ್ಕೋಬೇಡಿ. ಅದನ್ನೇ ಒಂದು ಈ ಮರ್ಮೆಡ್ ಶೋ ಅಂದರೆ ಇದು ಮತ್ಸ್ಯಕನ್ಯೆ ಶೋ ಬಂದ್ಬಿಟ್ಟು ನಿಮಗೆ ಹಾರ್ಡ್ಲಿ ಒಂದು 20 ಮಿನಿಟ್ಸ್ ಅಂತಿರುತ್ತೆ. 20 ಮಿನಿಟ್ಸಲ್ಲಿ 4ರಿಂದ 5 ಜನ ಬಂದ್ಬಿಟ್ಟು ಹೆಣ್ಮಕ್ಳು ಇದರಲ್ಲಿ ಬಂದ್ಬಿಟ್ಟು ನೀರಲ್ಲಿ ಮತ್ಸ್ಯಕನ್ಯೆ ಫೀಲ್ ನಿಮಗೆ ಬಂದ್ಬಿಟ್ಟು ಬರುತ್ತೆ. ನೀರಿನ ಜೊತೆಗೆ ಅವರು ನೃತ್ಯ ಮಾಡ್ತಾರೆ. ಸೀರಿಯಸ್ಲಿ ಪೂಜಾ, ಅವ್ರು ಬಂದ್ಬಿಟ್ಟು ನೀರಲ್ಲಿ ನೀವಿನ ಜೊತೆಗೆ ಬಂದ್ಬಿಟ್ಟು ಏನಾರ ಮಾಡ್ಬೇಕು ಹಚ್ಚತೇನಪ್ಪ ಅಂತ ಭಯ ಅನ್ಸುತ್ತೆ. ನಿಜವಾಗ್ಲೂ ಅವ್ರಿಗೆ ಒಂದು ಹ್ಯಾಟ್ಸ್ ಅಪ್ ಮಾಡ್ಬೇಕು ಅವ್ರ ಹೆಣ್ಮಕ್ಳಿಗೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಶೋ ಮಾತ್ರ ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ವಾಟರ್ದು ಬಿಗ್ಗೆಸ್ಟ್ ಬಂದ್ಬಿಟ್ಟು ಅನ್ನಲ್ಲಿ ನಾರ್ಮಲ್ ನಾವು ಜಾತ್ರೆ ಬೆಂಗಳೂರಲ್ಲಿ ಅಲ್ಲಿ ನೋಡಿದೀವಿ, ಅಷ್ಟು ಕ್ವಾಲಿಟಿ ಚೆನ್ನಾಗಿದ್ದಿಲ್ಲ. ಇದು ಬಂದ್ಬಿಟ್ಟು ಹೈಜಿನಿಕ್ ಮೇಂಟೈನ್ ಮಾಡಬೇಕು, ಕ್ಲೀನಾಗಿತ್ತು. ಪ್ರತಿಯೊಂದು ಮೀನನ್ನ ನೀವು ಬಂದ್ಬಿಟ್ಟು ಕ್ಲೀನಾಗಿ ಬಂದ್ಬಿಟ್ಟು ನೋಡಿ ಫೀಲ್ ಮಾಡ್ಬೋದು, ಅದಂತ ಬಂದ್ಬಿಟ್ಟು ನಾವು ಹೇಳ್ಬಲ್ಲೆ. ಸೊ ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಪ್ಪ, ಫೈನಲ್ ಆಗಿ ಮತ್ಸ್ಯಕನ್ಯೆ ಶೋ ಎಂಜಾಯ್ ಮಾಡಿ. ಜಸ್ಟ್ ನಾನು ಬಂದ್ಬಿಟ್ಟು ಇದಾಗ್ತೀನಿ, ಒಂದು ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕ್ತೀನಿ ನೋಡಿ. ಫಸ್ಟ್ ಇವ್ರು ಬರ್ತಾರೆ ನೀರಲ್ಲಿ, ನಾನು ನೋಡಿದ ತಕ್ಷಣ ಬಂದ್ಬಿಟ್ಟು ಬಂದರು ಅಂತ ನೀರಿಂದ ಬಂದ್ಬಿಟ್ಟು ಅಷ್ಟು ದೊಡ್ಡ ಸೀರಿಯಸ್ಲಿ ಗಾಯ್ಸ್, ಅಷ್ಟು ಬ್ರೀತಿಂಗ್ ಪವರ್ ಏನು ಚೆನ್ನಾಗಿದೆ, ಇಷ್ಟು ಪ್ರಾಕ್ಟೀಸ್ ಮಾಡಿರ್ತಾರಪ್ಪ. ಅದು ಹೆಣ್ಮಕ್ಳಾಗಿ ಅದೇ ನಾನು ಆಡಿದ್ರೆ ನೀರಲ್ಲಿ ಬಂದ್ಬಿಟ್ಟು ಯಾರು ನೋಡ್ತಿಲ್ಲ, ಅದೇ ಹೊಡೋರು. ಬಟ್ ಆದರೆ ಇವ್ರು ನೋಡೋದ್ರಿಂದ ನಾನು ಬಂದ್ಬಿಟ್ಟು ಬಂದಿದ್ದೆ. ಇಷ್ಟು ಜನ ನಿಮಗೆ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ನೀವು ಜನ ನೋಡ್ಬಿಟ್ಟು ಹೋಗ್ಬೋದು, ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದೆಲ್ಲ ಬಂದ್ಬಿಟ್ಟು ಕ್ಯಾಮ್ರಾಸ್ ಎಲ್ಲ ಅವ್ರ ಕಣ್ಣಲ್ಲಿ ನೋಡ್ಕೊಂಡು ಕ್ಯಾಮ್ರಲ್ಲಿ ನೋಡ್ಕೊಂಡು ಆ ಕಡೆಯಿಂದ ಬಂದ್ಬಿಟ್ಟು ಇಷ್ಟು ದೊಡ್ಡ ಬಂದ್ಬಿಟ್ಟು ಅಕ್ವೇರಿಯಮಲ್ಲಿ ಬಂದ್ಬಿಟ್ಟು ಆ ಎಮ್ಮ ಮೇಡಮು ಅಪ್ಸರಸೆ ಏನು ಅನ್ಬೇಕೋ ಅರ್ಥ ಆಗಲ್ಲ, ಅಷ್ಟು ಮೀನ್ ಜೊತೆಗೆ ಬಂದ್ಬಿಟ್ಟು ಆರಾಮಾಗ್ಬಿಟ್ಟು ಆಟ ಆಡ್ತಾ ಏನೋ ಒಂಥರ ಒಬ್ಬರು ಇಬ್ಬರು ಮೂವರು ಇನ್ನೊಂದು ಬಂದ್ಬಿಟ್ಟು ಜನ ಬರ್ತಾರೆ, 4 ಜನ ಬಂದ್ಬಿಟ್ಟು ಬಂದು 4-3 ಜನ ಗೊತ್ತಿಲ್ಲ, ಏನಕ್ಕಂದರೆ ಒಂಥರ ಮ್ಯಾಜಿಕ್ ಶೋ ಇದ್ದಂಗೆ ಇತ್ತು ಅದು. ಅಲ್ಲಿಂದ ಬಂದ್ಬಿಟ್ಟು ಸ್ಟಾರ್ಟ್ ಆಗಿ ಈ ಕಡೆ ಬಂದ್ಬಿಟ್ಟು ಬರ್ತಾರೆ ಅವರು. ಬಂದಾಗ ಗಾಯ್ಸ್ ಒಂದು ಬಂದ್ಬಿಟ್ಟು ಮೂಮೆಂಟ್ ಕೊಟ್ರಪ್ಪ, ವಾವ್ ಒಂದು ಸುಮ್ಮನೆ ಅದು ಏನು ಮೂಮೆಂಟ್ ಪೂಜಾದ ಹೇಳು. ಎಲ್ರಿಗೂ ಹಾರ್ಟ್ ಕೊಟ್ರು, ಅಂದ್ರೆ ಹಿಂಗೆ ಸಿಂಬಲ್ ಹಾರ್ಟ್ ಸಿಂಬಲ್, ಲವ್ ಸಿಂಬಲ್ ಕೊಟ್ರು. ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ರು. ಆದ್ರೆ ರಿಯಲ್ ಮೀನಿನ ಜೊತೆಗೆ ಅವ್ರು ಬಂದ್ಬಿಟ್ಟು ಆಟ ಆಡ್ತಿದ್ರು, ಅದೇ ಬಂದ್ಬಿಟ್ಟು ಮೀನ್ ಬಂದ್ಬಿಟ್ಟು ಚೆನ್ನಾಗಿರೋದು. ಅದೇ ಆಶ್ಚರ್ಯ ಅನ್ಸಿದ್ದು. ರಿಯಲ್ ಮೀನ್ ಜೊತೆಗೆ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ನಮಗೆ. ಒಂದೊಂದ್ಸಲ ಮಸಾಜ್ ಮಾಡಿಸ್ಕೊಳಕ್ಕೆ ಎದುರ್ತಿರ್ತೀವಿ ನಾವು ಕಾಲಿಟ್ಕೊಂಡು ಮೀನಿನ ಜೊತೆಗೆ. ಸೊ ಇದಾದ್ಮೇಲೆ ಇದೆಲ್ಲ ನೋಡ್ರಿ, ಇಷ್ಟು ಜನ ಬಂದ್ಬಿಟ್ಟು ಕ್ರೌಡ್ ಇದೆ. ಸೊ ಇಲ್ಲಿ ಆರಾಮಾಗಿ ಬಂದ್ಬಿಟ್ಟು ಸಿನಿಮಾ ಥಿಯೇಟರ್ ಥರ ಚಿಕ್ಕದು ಬಂದ್ಬಿಟ್ಟು ಮಾಡಿದ್ದಾರೆ, ಅದ್ರಲ್ಲಿ ನೀವು ಆರಾಮಾಗಿ ಎಂಜಾಯ್ ಮಾಡ್ತಾ ಬಂದ್ಬಿಟ್ಟು ನೋಡ್ಬೋದು, ಚೆನ್ನಾಗಿ ಇರುತ್ತೆ. ಅದಂತೂ ನಾನಂತೂ ನಿಮಗೆ ಹೇಳ್ಬೋದು, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕಪ್ಪ ಅಂದರೆ ಇದು ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಮೂಮೆಂಟ್ ನಿಮಗೆ ಅವ್ರದ್ದು ಬಂದ್ಬಿಟ್ಟು ತೋರಿಸಿಲ್ಲ, ಯಾವ ಥರ ಸ್ಟೆಪ್ ಆಗ್ತಾರೆ, ಯಾವ ಥರ ಡ್ಯಾನ್ಸ್ ಆಡ್ತಾರಪ್ಪ ಅಂತ. ಈಗ ಬಂದ್ಬಿಟ್ಟು ರಿಯಲ್ ಸ್ಟೋರ್ ಸ್ಟಾರ್ಟ್ ಆಗುತ್ತೆ. ಇಷ್ಟೊತ್ತು ವೇಟ್ ಮಾಡೋಕ್ಕೆ ನಿಮಗೆ ಸಿಗುತ್ತೆ ನೋಡಿ. ಇಲ್ಲಿ ಬಂದ್ರೆ ನೋಡಿ, ಇವರೇ ನೋಡಿ ಮೇಡಮ್. ಫಸ್ಟ್ ಹಾಯ್ ಹೇಳ್ತಾರೆ, ಆಮೇಲೆ ಬಂದ್ಬಿಟ್ಟು ಐ ಲವ್ ಯು ಅನ್ನೋ ಥರ ಬಂದ್ಬಿಟ್ಟು ಟೆಂಪ್ರರಿ ಬಂದ್ಬಿಟ್ಟು ಆರ್ಟ್ ಸಿಂಬಲ್ ಕೊಡ್ತಾರೆ. ಅದಾದಮೇಲೆ 3, 2, 1 ಅಂತೇಳಿ ನಾವು ಬಾತ್ರೂಮ್ ಹೆಂಗೆ ಹೋಗ್ತೀವಿ, ಅವ್ರು ಬಂದ್ಬಿಟ್ಟು ನೀರಲ್ಲಿ ಡ್ಯಾನ್ಸ್ ಆಡ್ತಾರೆ ಅಷ್ಟೇ. ನಾನು 3, 2, 1 ಅಂತೇಳಿ ಮೇಡಮ್ ಯಾರೋ ಈ ಅಣ್ಣ ಬಂದ್ಬಿಟ್ಟು ಬಂದಿದ್ದಪ್ಪ, ಇವರು ಸೆಂಟ್ರಲ್ಲಿ ನಾನು ಒಂದು ಸರ್ಫ್ ಎಕ್ಸೆಲ್, ವಿಕ್ಸ್ ವ್ಯಾಕ್ಸಿನ್ ಈ ಥರ ಆ್ಯಡ್ ಬಂದಂಗೆ ಬಂದರು. ಬಟ್ ಅವ್ರನ್ನ ಇಗ್ನೋರ್ ಮಾಡಿ, ಬಟ್ ನೀವು ಇದನ್ನು ಎಂಜಾಯ್ ಮಾಡಿ ಅಷ್ಟೇ. ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ವಿ ಆ ಕ್ರೌಡೆಲ್ಲ ಬಂದ್ಬಿಟ್ಟು ನಿಮಗೆ ತೋರಿಸೋಣಪ್ಪ ಅಂತ. ಒಂದು ಸ್ವಲ್ಪ ವೇಟ್ ಮಾಡಿ ಇದು ನೀವು ನೋಡ್ಬೋದು. ಸೊ ಅದು ಮೇಲೆಗಡೆ ಹೋಗ್ತಿರೋದು ಬ್ರೀತಿಂಗ್ಗೋಸ್ಕರ ಅವರು, ಯಾಕಂದರೆ ಅವರು ನಾರ್ಮಲಾಗಿ ಮತ್ಸ್ಯಕನ್ಯೆ ಥರ ಇದೆ, ಬಟ್ ಮತ್ಸ್ಯಕನ್ಯಲ್ಲ. ಈಗ ಸ್ಟಾರ್ಟ್ ಆಗುತ್ತೆ ನೋಡಿ ಶೋ. ಅದ್ರಲ್ಲೂ ಬ್ಲೂ ಕಲರ್ ಡ್ರೆಸ್ ನಲ್ಲಂತೂ ತುಂಬಾ ಚೆನ್ನಾಗಿದ್ಲಲ್ಲ ಗುರು. ನಿನ್ನ ಬಿಟ್ಟು ಇನ್ನೆಲ್ಲರೂ ಚೆನ್ನಾಗಿದೆ ಪಡ್ಕೊಂಡು, ಇದಂತೂ ಯೂನಿವರ್ಸ್ ಅನ್ಸುತ್ತೆ. ಇದಕ್ಕೇನು ಕಮ್ಮಿ ಇಲ್ಲ ನೋಡು, ಯಾವಾಗ ನೋಡಿದ್ರೆ ಇದನ್ನೇ ಹೇಳ್ತೀಯ. ಸತ್ಯ ಬಂದ್ಬಿಟ್ಟು ತುಂಬಾ ಕಹಿಯಾಗಿರುತ್ತೆ ಪೂಜು. ಹಂಗೆ ಮತ್ತೆ ಮನೇಲಿ ಹೋಳಿಗೆ ಇಟ್ಕೊಂಡ್ರು ಹೊರಗಡೆ ರೊಟ್ಟಿನೇ ಬೇಕು ಅಂತೀರಾ. ಅಮ್ಮ ಗಂಡು ಮಕ್ಳದಾಗ ಮಾತ್ರ ನಾನು ಬೀಳ್ತೀವಿ ಬಂದ್ಬಿಟ್ಟು, ಯಾಕಿಂತ ಪರಿಶ್ರಮ ಕೊಡ್ತೀಯಾ. ಇಲ್ಲಿ ಬಂದ್ಬಿಟ್ಟು ನಾವೇನು ಮಾತಾಡ್ತದೆ, ನೀನೇನು ಮಾತಾಡ್ತದೆ, ಅಸಲು ಇದಕ್ಕೆ ಮ್ಯಾಚ್ ಆಗ್ತಿಲ್ಲ. ಇಲ್ಲಿ ಮತ್ಸ್ಯಕನ್ಯೆ ಅನ್ನೋ ಒಂದು ಟಾಪಿಕ್ ಎಲ್ಲಿ ಬಂದ್ಬಿಟ್ಟು ಇದನ್ನು ಮಾಡಿದಾರಲ್ಲ ಈ ಟೀಮ್ ಬಂದ್ಬಿಟ್ಟು ನೆಕ್ಸ್ಟ್ ಸೀರಿಯಸ್ಲಿ ಗೈಸ್, ಇಷ್ಟು ಶಿಟ್ ಮ್ಯಾನ್, ಎಷ್ಟು ಚೆನ್ನಾಗಿ ರೊಟೇಟ್ ಆಗಿ ಬಂದು ನೋಡಿ. ಪ್ರಾಕ್ಟೀಸ್ ಮಾಡಿರ್ತಾರೆ. ಇಲ್ಲಿ ನೋಡಿ, ವಾ ಅವಳೇ ನಾನು ಹೇಳಿದ್ದು, ತುಂಬಾ ಚೆನ್ನಾಗಿ ಮಾಡಿದ್ಲು ಅವಳು. ಒಬ್ಬರು ನೋಡೋಷ್ಟು ಇನ್ನೊಬ್ರು ಮುಟ್ಟು ಬರ್ತಾರೆ, ಯಾರು ನೋಡ್ಬೇಕಪ್ಪ ಅಂತ ಅರ್ಥ ಆಗಲ್ಲ. ಈ ಮೂವ್ ಮಸ್ತ್ ಇತ್ತು. ನೆಕ್ಸ್ಟ್ ಇತ್ತು ಇದು
ವಾವ್, ಇಲ್ಲಿ ಪಲ್ಟಿ ಹೊಡಿತದೆ ಅನ್ಸುತ್ತೆ. 3, 2, 1 ಅಂತ. ಕರೆಕ್ಟ್ ಅಲ್ಲಿ ನೋಡಿದಲ್ಲ ಪೂಜೆ. ಇಟ್ಲು? ನಾನು ಹೇಳಿದ್ನಲ್ಲ ಇದೆ. ಈ ಥರ ಬಂದ್ಬಿಟ್ಟು ಶೋ ಇತ್ತಪ್ಪ. ಫೈನಲ್ ಆಗಿ ನೀವು ಎಂಜಾಯ್ ಮಾಡಿದಿರಪ್ಪ ಅಂತ ಅನ್ಕೊಳ್ಳಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ಇಂಡೋರ್ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ, ಬ್ಲಾಸ್ಟ್ ಮಾಡೋಣ, ಡ್ರೋನ್ ಯೂಸ್ ಮಾಡೋಣ, ಕಾಗೆ ಆರ್ಸೋಣ, ಕತೆ ಮಾಡೋಣ, ಏನೊಂದು ಮಾಡೋಣ. ಸೊ ಈ ವಿಡಿಯೋ ಬಂದ್ಬಿಟ್ಟು ಇಷ್ಟ ಆಯ್ತು ಅಂದರೆ ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಬೋದು ಸಪೋರ್ಟಿಗೆ. ಥ್ಯಾಂಕ್ ಯು, ಟೇಕ್ ಕೇರ್, ಸಿ ಯು, ಟಾಟಾ, ಬಾಯ್ ಬಾಯ್. ಬಂತು ನೋಡಪ್ಪ. ಇವ್ರು ಬಂದ್ಬಿಟ್ಟು ಬೀಗರು ಬಂದರು. ಆಕ್ಟೋಪಸ್ ನಿಮ್ಮ ರಿಲೇಷನ್ ಅಲ್ಲ ಪೂಜೆ ಇವರು? ನಮ್ಮ ರಿಲೇಷನ್.